ಪೆಟ್ರೋಲ್ ಹೆಚ್ಚಾಯಿತು, ಡೀಸೆಲ್ ಹೆಚ್ಚಾಯಿತು, ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಇದ್ರ ಜೊತೆಗೆ ಈಗ ನೀರಿನ ದರವನ್ನು ಕೂಡ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಪೋಸಲ್ ಕೂಡ ರೆಡಿ ಆಗ್ತಾ ಇದೆ. ಹೀಗಾಗಿ ನಗರದ ವ್ಯಾಪ್ತಿಯಲ್ಲಿ ಈಗ ನೀರಿನ ದರವೂ ಕೂಡ ಹೆಚ್ಚಾಗತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಇದು ಒಂದು ಭಾಗ. ಇದರ ಜೊತೆಗೆ ಬಸ್ ದರ ಕೂಡ ಹೆಚ್ಚಳ ಮಾಡಿ ಅಂತ ಈಗಾಗಲೇ ಸಾರಿಗೆ ನಿಗಮ ಸರ್ಕಾರಕ್ಕೆ ಪ್ರಸ್ತಾಪ ಮಾಡಿದಂತೆ. ಒಂದು ಕಡೆಗೆ ಫ್ರೀ ಬಸ್ ಕೂಡ ಸರ್ಕಾರ ಕೊಡ್ತಾ ಇದೆ. ಅದೇ ರೀತಿ ಐಷಾರಾಮಿ ಬಸ್ ಏನಿದೆ ಅದರ ದರವನ್ನು ಹೆಚ್ಚಳ ಮಾಡೋದಕ್ಕೆ ಈಗಾಗಲೇ ಸಾರಿಗೆ ನಿಗಮಗಳು ಪ್ರಸ್ತಾಪವನ್ನು ಮುಂದಿಟ್ಟಿವೆ. ಯಾಕೆಂದರೆ ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕೂಡ ಹೆಚ್ಚಾಗಿದೆ. ಸಹಜವಾಗಿ ಬಸ್ನ ದರ ಹೆಚ್ಚಳ ಮಾಡಲೇಬೇಕಾಗತ್ತೆ ಅನ್ನುವಂಥದ್ದು ಈಗ ನಿಗಮಗಳ ವಾದ. ಹಾಗಾದ್ರೆ ಈಗ ದುಬಾರಿ ದುನಿಯಾವನ್ನ ಸರ್ಕಾರ ಸೃಷ್ಟಿ ಮಾಡೋದಕ್ಕೆ ಹೋಗ್ತಾ ಇದೆಯಾ? ಯಾವ್ಯಾವ ದರ ಎಷ್ಟೆಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ? ಈ ಸ್ಟೋರಿಲಿ ನೋಡೋಣ ಬನ್ನಿ. ಹದಿನಾಲ್ಕು ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ. 14 ವರ್ಷದಿಂದ ಕುಡಿಯೋ ನೀರಿಗೆ ಬೆಲೆ ಏರಿಕೆ ಆಗಿಲ್ಲ. ದರ ಏರಿಕೆ ಸುಳಿವು ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್. ಈಗ ಬೆಂಗಳೂರಿಗೆ ನೀರು ಬೇಕು, ಮಾಡಬೇಕಾ ಬೇಡವಾ ನೀವು ಹೇಳಿ. ಯಾವ್ದನ್ನ ಬಿಟ್ಟಿದ್ದೀರಿ ನೀವು? ನೀರಿಗೊಂದು ಗಾಳಿಗೊಂದು ಹಾಕಿಬಿಟ್ರೆ ಪಂಚಭೂತಗಳ ಮೇಲೂ ತೆರಿಗೆ ಹಾಕದಂತ ಕುಖ್ಯಾತಿ ಇವರಿಗೆ ಬಂದ್ಬಿಡುತ್ತೆ. ಹಾಲು, ಮದ್ಯ, ಮುದ್ರಾಂಕ ಶುಲ್ಕ, ಪೆಟ್ರೋಲ್, ಡೀಸೆಲ್, ಅಬ್ಬಬ್ಬ ಒಂದ ಎರಡ ಸಾಲು ಬೆಲೆ ಏರಿಕೆಯಿಂದ ಜನಸಾಮಾನ್ಯ ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ. ಸ್ವಲ್ಪನಾದರೂ ಸುಧಾರಿಸಿಕೊಳ್ಳೋಕೆ ಕಾಲಾವಕಾಶ ಕೊಡಿ ಅನ್ನುವಷ್ಟರಲ್ಲೇ ಮತ್ತೊಂದು ಬೇಕ್ ಶಾಕ್ ಎದುರಾಗಿದೆ. ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಬೆಂಗಳೂರು ಮಂದಿಗೆ ನೀರಿನ ದರ ಏರಿಕೆಗೆ ಸರ್ಕಾರ ಪ್ಲಾನ್ ಮಾಡ್ತಿದೆ. ಈಗ ಬೆಂಗಳೂರಿಗೆ ನೀರು ಬೇಕು, ಮಾಡಬೇಕಾ ಬೇಡವಾ ನೀವು ಹೇಳಿ. ಕಳೆದ 14 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಆಗಿಲ್ಲ. ಇದರಿಂದ ಜಲಮಂಡಳಿ ಸಿಬ್ಬಂದಿಗೆ ವೇತನ ನೀಡಲು ಸಮಸ್ಯೆ ಆಗ್ತಿದೆ. ನೀರಿನ ಬಳಕೆಯ ವಿದ್ಯುತ್ ವೆಚ್ಚ ಸಹ ಪಾವತಿಸಲು ಆಗ್ತಿಲ್ಲ. ಹೀಗಾಗಿ ನೀರಿನ ಬೆಲೆ ಏರಿಕೆ ಅನಿವಾರ್ಯ ಅಂತ ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸುಳಿವು ನೀಡಿದ್ದಾರೆ. 14 ವರ್ಷದಿಂದ 2024ರಿಂದ ಕುಡಿಯೋ ನೀರಿಗೆ ಬೆಲೆ ಏರಿಕೆ ಆಗಿಲ್ಲ. ಎವ್ರಿ ವರ್ಷ ಲಾಸ್ ಆಗ್ತಾ ಇದೆ. ಕರೆಂಟ್ ಬಿಲ್ ಕಟ್ಟಕ್ಕೆ ಆಗ್ತಾ ಇಲ್ಲ, ಅವರಿಗೆ ಸಂಬಳ ಕೊಡಕ್ಕೆ ಆಗ್ತಾ ಇಲ್ಲ. 14 ವರ್ಷದಿಂದ 10 ವರ್ಷ ಆಗಿದೆ ರೈಸ್ ಮಾಡಿ ಬಿಡಬ್ಲ್ಯೂಎಸ್ಪಿ ನೀರು. ಈಗ ಬೆಂಗಳೂರಿಗೆ ನೀರು ಬೇಕು, ಮಾಡಬೇಕಾ ಬೇಡವಾ ನೀವು ಹೇಳಿ. ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಬೆಂಗಳೂರು ಮಂದಿ ನೀರಿನ ದರ ಏರಿಕೆ ಪ್ಲಾನ್ಗೆ ಸರ್ಕಾರ ಸಜ್ಜಾಗಿದೆ. ಅಧಿಕಾರಕ್ಕೆ ಬಂದ ಹೊತ್ತಲ್ಲೇ ಬೆಂಗಳೂರು ಜಲಮಂಡಳಿಯ ನೀರಿನ ದರ ಏರಿಕೆ ಸುಳಿವು ನೀಡಿದ್ದ ಸರ್ಕಾರ ಇದೀಗ ಬರೋಬ್ಬರಿ 10 ವರ್ಷಗಳ ಬಳಿಕ ನೀರಿನ ದರ ಪರಿಷ್ಕರಣೆಗೆ ಸದ್ದಿಲ್ಲದೆ ಸಜ್ಜಾಗುತ್ತಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಬಳಿಕ ಜಲಮಂಡಳಿಗೆ ಭೇಟಿ ನೀಡಿದ್ದ ವೇಳೆ ನೀರಿನ ದರ ಪರಿಷ್ಕರಣೆಯ ಸುಳಿವು ನೀಡಿದ್ದ ಡಿಕೆ ಶಿವಕುಮಾರ್ ಇದೀಗ ಜಲಮಂಡಳಿಯ ದರ ಏರಿಕೆ ಪ್ರಸ್ತಾವನೆಗೆ ಅಸ್ತು ಅನ್ನುವ ಸಾಧ್ಯತೆಯಿದೆ. 2014ರಲ್ಲಿ ದರ ಪರಿಷ್ಕರಿಸಿದ್ದ ಜಲಮಂಡಳಿ ಇದೀಗ ನೀರಿನ ದರ ಹೆಚ್ಚಳಕ್ಕೆ ಸರ್ಕಾರದ ಗ್ರೀನ್ ಸಿಗ್ನಲ್ಗೆ ಕಾದು ಕುಳಿತಿದೆ. ರಾಜ್ಯ ಸರ್ಕಾರ ಯಾವುದನ್ನೂ ಬಿಟ್ಟಿಲ್ಲ, ಎಲ್ಲದರಲ್ಲೂ ಬೆಲೆ ಏರಿಕೆ ಮಾಡಿದೆ. ಹಣವೆಲ್ಲವೂ ಎಲ್ಲಿಗೆ ಹೋಗ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅನುಮಾನಿಸಿದ್ರು. ಹಾಲಿನ ದರ ಜಾಸ್ತಿ ಮಾಡಿದ್ರಿ, ವಿದ್ಯುತ್ ದರ ಜಾಸ್ತಿ ಮಾಡಿದ್ರಿ, ಅಬಕಾರಿ ಸುಂಕ ತೆರಿಗೆ ಜಾಸ್ತಿ ಮಾಡಿದ್ರಿ. ಯಾವ್ದನ್ನ ಬಿಟ್ಟಿದ್ದೀರಿ ನೀವು? ಇವತ್ತು ಸ್ಟಾಂಪ್ ಡ್ಯೂಟಿ, ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿದಿರಿ, ಯಾವುದನ್ನು ಕೂಡ ಬಿಟ್ಟಿಲ್ಲ ನೀವು. ಹಾಗಾದ್ರೆ ಇಷ್ಟೆಲ್ಲ ಜಾಸ್ತಿ ಮಾಡಿ, ತೆರಿಗೆಗಳನ್ನು ಜಾಸ್ತಿ ಮಾಡಿ, ರಾಜ್ಯ ಸರ್ಕಾರದ ಆದಾಯವನ್ನ ವೃದ್ಧಿ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾ ಇದೆ ಹಾಗಾದ್ರೆ ಹಣ ಎಲ್ಲ? ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಶಾಸಕ ಸಿಟಿ ರವಿ, ಇನ್ನುಳಿದಿರೋದು ನೀರು ಹಾಗೂ ಗಾಳಿ, ಇವೆರಡರ ಮೇಲೆ ದರ ಹೆಚ್ಚಳ ಮಾಡಿದ್ರೆ ಪಂಚಭೂತಗಳ ಮೇಲೂ ತೆರಿಗೆ ಹಾಕಿದ ಕುಖ್ಯಾತಿ ಇವರಿಗೆ ಬರುತ್ತೆ ಅಂತ ಕಿಡಿಕಾರಿದ್ರು. ಇನ್ನೇನು ಉಳಿಯಲ್ಲ, ಗಾಳಿ ಮೇಲೆ ಒಂದು ಹಾಕಿಬಿಟ್ರೆ ಪೆಟ್ರೋಲ್ ಡೀಸೆಲ್ ಆಯಿತು, ಸ್ಟಾಂಪ್ ಪೇಪರ್ ಹೆಚ್ಚಳ ಮಾಡಾಯಿತು, ಇನ್ಕಮ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಪ್ರೈಸ್ನು ಜಾಸ್ತಿ ಮಾಡಾಯಿತು, ಪಾಣಿ ಮೇಲೆ ದರ ಹೆಚ್ಚಳ ಮಾಡಾಯಿತು, ಎಣ್ಣೆ ದರ ಹೆಚ್ಚಳ ಮಾಡಾಯಿತು, ಆಮೇಲೆ ರಿಜಿಸ್ಟ್ರೇಷನ್ ಇದು ವೆಹಿಕಲ್ ರಿಜಿಸ್ಟ್ರೇಷನ್ ಅದ್ರ ಫೀಸ್ನು ಹೆಚ್ಚಳ ಮಾಡಾಯಿತು. ಇನ್ನು ಉಳಿದಿರೋದವರಿಗೆ ನೀರು ಮತ್ತು ಗಾಳಿ, ಭೂಮಿ ಮೇಲೂ ಕೂಡ ಪ್ಲಾನ್ ಸ್ಯಾಂಕ್ಷನ್ನಿಗೆ 100 ರೂಪಾಯಿ ಹೆಚ್ಚಿಗೆ ಕೊಡಬೇಕು ಅಂತ ಅದನ್ನೂ ಒಂದು ಅನ್ಅಫಿಷಿಯಲಿ ಕಲೆಕ್ಟ್ ಮಾಡೋಕ್ಕೂ ಪ್ರಾರಂಭ ಮಾಡಾಯಿತು. ಇನ್ನಿರೋದವ್ರಿಗೆ ಒಂದೇನೆ, ನೀರಿಗೊಂದು ಗಾಳಿಗೊಂದು ಹಾಕಿಬಿಟ್ರೆ ಎಲ್ಲದಕ್ಕೂ ಪಂಚಭೂತಗಳ ಮೇಲೂ ತೆರಿಗೆ ಹಾಕದಂತ ಕುಖ್ಯಾತಿ ಇವರಿಗೆ ಬಂದ್ಬಿಡುತ್ತೆ. ಇದಿಷ್ಟೇ ಅಲ್ಲ, ಪೆಟ್ರೋಲ್, ಡೀಸೆಲ್ ಮೇಲಿನ ಮಾರಾಟ ತೆರಿಗೆ ಹೆಚ್ಚಳದ ಬೆನ್ನಲ್ಲೇ ಅದರಿಂದಾಗ್ತಿರೋ ಹೊರೆ ತಗ್ಗಿಸಿಕೊಳ್ಳಲು ಪ್ರಯಾಣ ದರ ಹೆಚ್ಚಳಕ್ಕೂ ಪ್ಲಾನ್ ಮಾಡಲಾಗಿದೆ ಎನ್ನಲಾಗ್ತಿದೆ.
4 ಸಾರಿಗೆ ನಿಗಮಗಳು ಈ ಸಂಬಂಧ ದರ ಪರಿಷ್ಕರಣೆಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿವೆ. ಈ ಮೂಲಕ ಬಸ್ ಪ್ರಯಾಣಿಕರಿಗೂ ತೆರಿಗೆ ಹೊರೆಯ ಬಿಸಿ ತಟ್ಟುವ ಸಾಧ್ಯತೆಯೂ ಕಂಡುಬಂದಿದೆ. 25% ಬೆಲೆ ಏರಿಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಸರ್ಕಾರ ಒಪ್ಪಿಗೆ ಸೂಚಿಸಿದರೆ 12% ಏರಿಕೆಯಾಗುವ ಸಾಧ್ಯತೆ ಇದೆ. ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಪ್ರಯಾಣಿಸುವ ಒಟ್ಟು ಪ್ರಯಾಣಿಕರ ಪೈಕಿ 58% ಮಹಿಳೆಯರು. ಅವರ ಪ್ರಯಾಣ ವೆಚ್ಚವನ್ನ ಶಕ್ತಿ ಯೋಜನೆಯ ಅಡಿಯಲ್ಲಿ ಸರ್ಕಾರವೇ ಭರಿಸುತ್ತಿದೆ. ಒಂದು ವೇಳೆ ಪ್ರಸ್ತಾವನೆಯಂತೆ ಪ್ರಯಾಣ ದರವನ್ನ 25% ಹೆಚ್ಚಳ ಮಾಡಿದ್ರೆ ಅದರಿಂದ ನಿತ್ಯ 5 ರಿಂದ 6 ಕೋಟಿ ಆದಾಯವಂತೂ ಹೆಚ್ಚಳ ಆಗುತ್ತೆ. ಇದರಲ್ಲೂ ಅರ್ಧದಷ್ಟನ್ನ ಶಕ್ತಿ ಯೋಜನೆಯಡಿ ಸರ್ಕಾರವೇ ಕೊಡಬೇಕಿದೆ. ಒಟ್ಟಿನಲ್ಲಿ ಗ್ಯಾರಂಟಿಗಳ ಹೆಸರಲ್ಲಿ ಉಚಿತ ಭಾಗ್ಯಗಳನ್ನ ನೀಡಿದ್ದ ಸರ್ಕಾರ ಇದೀಗ ಪರೋಕ್ಷವಾಗಿ ಆದಾಯ ಸಂಗ್ರಹಕ್ಕೆ ಕೈ ಹಾಕ್ತಿದೆ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಚುನಾವಣೆ ಮುಗಿಯುತ್ತಿದ್ದಂತೆ ತೈಲ ಬೆಲೆ ಏರಿಸಿರುವ ಸರ್ಕಾರ ನೀರಿನ ದರ ಹೆಚ್ಚಳ ಮಾಡಿದ್ರೆ ಜೀವನ ಹೇಗೆ ಅಂತ ಜನರು ಕಂಗಾಲಾಗಿದ್ದಾರೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.